ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್‌ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಪೌರ ಆಡಳಿತ ಕರ್ನಾಟಕ ಪೌರಾಡಳಿತ ಇಲಾಖೆಯ ಒಂದು ಹೊಸ ನೇಮಕಾತಿಯ ಬಗ್ಗೆ ನೋಡೋಣ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಕೊಡ್ತೀವಿ. ಸೊ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್‌ನಲ್ಲಿ ಈ ಹೊಸ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ವಿಡಿಯೋಗಳು ದಿನನಿತ್ಯ ಬರ್ತಾ ಇರ್ತವೆ. ಅದಕ್ಕೆ ಸಂಬಂಧಿಸಿದ ಮಾಹಿತಿ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೆಲವೊಂದು ವಿದ್ಯಾರ್ಥಿಗಳು, ಕೆಲವೊಂದು ಸ್ಪರ್ಧಾರ್ಥಿಗಳು ಯಾವುದೇ ಅಪ್ಲಿಕೇಶನ್ ಕರಿತಾ ಇಲ್ಲ, ಯಾವುದೇ ನೇಮಕಾತಿ ಇಲ್ಲ, ನೀವು ಕುಂತ ಇರ್ತೀರ ಹಾಗೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಪದೇ ಪದೇ ಯಾವುದಾದ್ರೂ ಒಂದು ಹೊಸ ನೇಮಕಾತಿಯನ್ನು ಕರಿತಾ ಇರುತ್ತೆ. ಅದರ ಒಂದು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಒಂದೇ ಅಪ್ಲಿಕೇಶನ್ ಹಾಕ್ತಾ ಕುಳಿತರೆ ಯಾವುದೇ ಕಾರ್ಯ ಆಗೋಲ್ಲ. ಎಲ್ಲ ಒಂದು ನೀವು ಓದುವುದನ್ನು ಸತತವಾಗಿ ಇಟ್ಕೊಂಡು ಬರ್ತಕ್ಕಂಥ ಎಲ್ಲ ಸ್ಪರ್ಧೆಗಳನ್ನು, ಪರೀಕ್ಷೆಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಸೊ ಈ ಪೌರ ಆಡಳಿತ ಇಲಾಖೆ ಬಗ್ಗೆ ನಾವು ನೋಡುವುದಾದರೆ ಇದರ ವಯೋಮಿತಿ ಏನಿದೆ ಎಂದು ನಾವು ಮೊದಲು ನೋಡೋಣ. ಸೊ ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷಗಳು ಮತ್ತು ಗರಿಷ್ಠ 40 ವರ್ಷಗಳಿರಬೇಕು. ಸೊ 40 ವರ್ಷದವರೆಗೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಒಂದು ನೇಮಕಾತಿಗೆ ಅಪ್ಲಿಕೇಶನ್ ಸಲ್ಲಿಸಬಹುದು, ಅರ್ಜಿಯನ್ನ ಹಾಕಬಹುದು. ಸೊ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪಂಗಡ SC/ST 5 ವರ್ಷ ಸಡಿಲಿಕೆ ಇದೆ. 45 ವರ್ಷ ತನಕ ಅವರು ಅಪ್ಲಿಕೇಶನ್ ಹಾಕಬಹುದು. ಸೊ ಇತರೆ ಹಿಂದುಳಿದ ವರ್ಗ OBC 3 ವರ್ಷ ಸಡಿಲಿಕೆ ಇದೆ. OBC ಅವರಿಗೆ 3 ವರ್ಷವನ್ನ ಸಡಿಲಿಕೆ ಅವರು ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಅಂಗವಿಕಲ PWD 10 ವರ್ಷ ಸಡಿಲಿಕೆ ಇದೆ ಅವರಿಗೆ. ಸೊ SC/ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, PWD ಅವರಿಗೆ 10 ವರ್ಷ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಸೊ ನೀವು ಓದಿದ್ದು ಯಾವತ್ತೂ ವೇಸ್ಟ್ ಆಗಲ್ಲ, ವ್ಯರ್ಥ ಆಗೋದಿಲ್ಲ. ಯಾವುದಾದರೊಂದು ಹುದ್ದೆಯಲ್ಲಿ ಆಗಲಿ, ಯಾವುದಾದ್ರೂ ಒಂದು ಕಾರ್ಯಗಳಲ್ಲಿ ನೀವು ಓದಿದ್ದು ಹೆಲ್ಪ್ ಆಗೇ ಆಗುತ್ತೆ. ಅದೇ ರೀತಿಯಾಗಿ ಕೆಲವೊಂದು ಹುದ್ದೆಗಳು ಯಾರಿಗೂ ಗೊತ್ತಾಗದಂತೆ ಅವು ಹಾಗೆ ಹೋಗಿಬಿಡ್ತವೆ. ಸೊ ಅದಕ್ಕಾಗಿ ಪ್ರತಿಯೊಂದು ಹುದ್ದೆಗಳ ಅಪ್ಡೇಟ್ಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಿಗ್ತದೆ, ಅದನ್ನು ನೀವು ನೋಡ್ಕೋಬಹುದು. ಸೊ ಇದರ ಒಂದು ವಿದ್ಯಾರ್ಹತೆ ನೋಡೋದಾದರೆ SDA ಕನಿಷ್ಠ PUC ಪೂರ್ಣಗೊಳಿರಬೇಕು ಮತ್ತು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ಣಗೊಳಿಸಿರಬೇಕು. ಇದು ವಿದ್ಯಾರ್ಹತೆ ಆಗಿತ್ತು. ಸೊ ಇನ್ನು ನಾವು ವೇತನ ಬಗ್ಗೆ ನೋಡೋದಾದರೆ ದ್ವಿತೀಯ ದರ್ಜೆ ಸಹಾಯಕರಾಗಿರ್ತಕ್ಕಂಥವರು 21,400ರಿಂದ 42,000ವರೆಗೆ ವೇತನವನ್ನು ಪಡಿಬಹುದು. ಮುಂತಾದ ಪ್ರತ್ಯೇಕ ಸೌಲಭ್ಯಗಳು ಅವರಿಗೆ ಸಿಗ್ತವೆ. DA CHRA ಪ್ರಥಮ ದರ್ಜೆ ಸಹಾಯಕರು 27,650ರಿಂದ ಸುಮಾರು 52,650ರವರೆಗೆ ವೇತನವನ್ನು ಪಡಿಬಹುದು. ಮುಂತಾದ ಪ್ರತ್ಯೇಕ ಸೌಲಭ್ಯಗಳು ಇವರಿಗೆ ಸಿಗ್ತವೆ. ಇನ್ನು ಆಯ್ಕೆಯನ್ನ ಯಾವ ರೀತಿ ಮಾಡ್ತಾರೆ ಎಂಬುದರ ಕುರಿತಾಗಿ ನಾವು ನೋಡೋದಾದರೆ ಆಯ್ಕೆ ವಿಧಾನ ಯಾವ ರೀತಿ, ಅಭ್ಯರ್ಥಿಗಳ ಅಂಕಗಳ ಆಧಾರದ ಮೇಲೆ ಆಯ್ಕೆ ನಡೆಸಲಾಗುತ್ತದೆ. ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 20/6/2024, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/7/2024. ಈ ಒಂದು ತಿಂಗಳ 20ನೇ ತಾರೀಕುವರೆಗೆ ಈ ಒಂದು ಅರ್ಜಿಯ ಕೊನೆಯ ದಿನಾಂಕ ಇದೆ. ಸೊ ಅದನ್ನು ನೀವು ನೋಡಿ ಸಲ್ಲಿಸಬಹುದು. ಸೊ ಅದೇ ರೀತಿಗೆ ಅರ್ಜಿ ಸಲ್ಲಿಕೆ ಯಾವ ರೀತಿ ಇದೆ ಅಂತಂದರೆ ಆಸಕ್ತ ಅಭ್ಯರ್ಥಿಗಳು ಕರ್ನಾಟಕ ಪೌರಾಡಳಿತ ಇಲಾಖೆ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡಿ ಅರ್ಜಿ ನಮೂನೆಯ ಪ್ರತಿಯನ್ನು ತೆಗೆದುಕೊಳ್ಳಬೇಕು. ನಂತರ ಈ ವಿಳಾಸಕ್ಕೆ ಕಳುಹಿಸಿ ಆಯ್ಕೆ ಪ್ರಾಧಿಕಾರ ಮತ್ತು ನಿರ್ದೇಶಕರು ಪೌರಾಡಳಿತ ನಿರ್ದೇಶಕರು 9ನೇ ಮಹಡಿ ವಿಶ್ವೇಶ್ವರಯ್ಯ ಮುಖ್ಯ ಗೋಪುರ ಡಾಕ್ಟರ್ ಅಂಬೇಡ್ಕರ್ ವಿಧಿ ಬೆಂಗಳೂರು 560001 ಅರ್ಜಿ ಸಲ್ಲಿಕೆ ಈ ವಿಧಾನದಲ್ಲಿದೆ. ಸೊ ಅದೇ ರೀತಿಯಾಗಿ ಇದು ಪೌರಾಡಳಿತ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಒಂದು ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ರಾಜ್ಯ ಸರ್ಕಾರ ಹೊರಡಿಸ್ತಕ್ಕಂಥ ಗ್ಯಾರಂಟಿ ಇನ್ಫಾರ್ಮೇಷನ್ ಆಗಿರ್ತದೆ ಮತ್ತು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಹೊರಡಿಸತಕ್ಕಂಥ ಪ್ರತಿಯೊಂದು ಅರ್ಜಿಗಳ ಬಗ್ಗೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಸೊ ಎಲ್ಲರಿಗೂ ಧನ್ಯವಾದಗಳು.